ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ. ಸ್ನೇಹಿತರೆ, ತುಂಬ ಜನ ಕೇಳ್ತಿರ್ತೀರ ಜಿಮ್ಮಲ್ಲೆಲ್ಲ, ಸರ್ ನಿಮ್ಮ ಜಿಮ್ ಎಕ್ಸ್ಪೀರಿಯನ್ಸ್, ಜಿಮ್ ಲೈಫ್ ಹೆಂಗೆ ಸರ್, ಯಾವ ರೀತಿ ಬಂತು ಅಂತ, ಏನು ಕಾಂಪಿಟೇಷನ್ ಮಾಡಿದ್ದೀರಿ, ಯಾವ ಥರ ನೀವು ಇಷ್ಟೊಂದು ರೆಡಿಯಾಗಿ ಯಾವ ಥರ ನೀವು ಫುಡ್ಡು ಡಯಟ್ ಮೇಂಟೈನ್ ಮಾಡಿದ್ದೀರಿ, ಮೆಡಿಸಿನ್ ಏನು ತೊಗೊಂಡಿದ್ದೀರಿ ಅಂತ ಕೇಳ್ತಾರೆ. ಇದಕ್ಕೆಲ್ಲದಕ್ಕೂ ನಾನು ಆನ್ಸರ್ ಹೇಳ್ತೀನಿ ಸ್ನೇಹಿತರೆ. ನ್ಯಾಚೂರ್ ಅಂತ ತುಂಬ ಜನ ಹೇಳ್ತಿರಲ್ಲ ಸ್ನೇಹಿತರೆ, ನಾನು ನ್ಯಾಚುರಲ್ ಫುಡ್ ಬಿಟ್ಟು ಬೇರೆ ಏನೂ ತೊಗೊಳ್ಳಲ್ಲ ಅಂತ. ಅದು ಸುಳ್ಳು ತಪ್ಪೋ ಅಂತ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಅದು ಸುಳ್ಳ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸತ್ಯ ಆದರೂ ಸತ್ಯ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ನನ್ನ ಲೈಫಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡಿರೋದು 2018 ಬಾಡಿ ಬಿಲ್ಡಿಂಗ್ ಮಾಡಿರೋದಲ್ಲ, ಜಿಮ್ ಸೇರ್ಕೊಂಡಿರೋದು 2018. ಅದು ಜಿಮ್ ಇರಲಿಲ್ಲ ಅವಾಗೆಲ್ಲ. ನಾನು ಮಾಡಿರೋದು ಗರಡಿ ಮನೆಯಲ್ಲಿ ಜಿಮ್ ಮಾಡಿಕೊಂಡು ಇಲ್ಲಿ ತನಕ ಬಂದೆ. ಅದು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ ಅಂತ, ಅಲ್ಲಿ ಭಾಳಷ್ಟು ಪೈಲವಾನ್ಗಳಿದ್ರು. ಬೇವ್ಸುರ್ಜಿ ಅಂತ ಜಾಗದಲ್ಲಿ ನಾನು ಜಿಮ್ ಮಾಡ್ಕೊಂಡು ಬಂದಿರೋದು ಸ್ನೇಹಿತರೆ. 3 ವರ್ಷ ಗರಡಿ ಮನೆಯಲ್ಲಿ ಜಿಮ್ ಮಾಡಿದೆ. ಅಲ್ಲಿ ಹೇಳುವಂಥ ಇಕ್ವಿಪ್ಮೆಂಟ್ಸ್ ಏನಿಲ್ಲ. ನಿಮ್ಗೆ ಗೊತ್ತು ಗರಡಿ ಮನೆ ಅಂತ ಹೇಳಿದರೆ ಯಾವ ಥರ ಇರುತ್ತೆ ಅಂತ. ಅಲ್ಲಿ 3 ವರ್ಷ ಜಿಮ್ ಮಾಡ್ಕೊಂಡು ಬಂದು, ಅದ್ರ ಮೇಲೆ ನಮ್ಮ ಫ್ರೆಂಡ್ ಸುಧಾಕರ್ ಅಂತ ಒಬ್ಬರು ಒಂದು ಮಲ್ಟಿ ಜಿಮ್ ಚಿಕ್ಕದಾಗಿ ಓಪನ್ ಮಾಡಿದರು ಸ್ನೇಹಿತರೆ. ಅದರಲ್ಲಿ ಒಂದು 2 ವರ್ಷ ಅದರಲ್ಲಿ ಕಂಟಿನ್ಯೂ ಮಾಡಿದೆ. ಹಾಗೆ ಲೈಫು ಮತ್ತೆ ಬಂದು ನಮ್ಮೂರಲ್ಲಿ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಮಲ್ಟಿ ಜಿಮ್ಮಲ್ಲಿ, ಮಲ್ಟಿ ಅಂದರೆ ಇವಾಗ ಥರ ಏನಿಲ್ಲ ಸ್ನೇಹಿತರೆ. ಇವಾಗ ಒಂದೊಂದು ಮಸಲಿಗೆ ಒಂದೊಂದು ಮೆಷಿನರಿ ಇದೆ. ಆವಾಗ ಏನಿಲ್ಲ ಸ್ನೇಹಿತರೆ, 4-5 ಮಸಲಿಗೆ ವರ್ಕೌಟ್ ಮಾಡ್ಕೋತಿದ್ವಿ. ಇವಾಗ ಥರ ಏನಲ್ಲ. ಇವಾಗ ಹೈಡ್ರಾಲಿಕ್ಕು, ಮಲ್ಟಿ, ಅದು ಇದು ಅಂತ ಬಂತು. ಹಂಗೆ ಹೋಗ್ತಾ ಒಂದು 4 ವರ್ಷ ನಾನು ಸತತವಾಗಿ ಸ್ನೇಹಿತರೆ ಜಿಮ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಮ್ಮ ಜಿಮ್ಮಲ್ಲಿ ಹೇಳ್ತಿದ್ರು, ಸರ್ ನೀವು ಕಾಂಪಿಟೇಷನ್ ಟ್ರೈ ಮಾಡ್ಬೋದಲ್ಲ ಅಂತ. ಟ್ರೈ ಮಾಡ್ಬೋದು ಅನ್ನೋದು ಹೇಳೋದು ಈಸಿ ಇದೆ ಸ್ನೇಹಿತರೆ, ಆದರೆ ನಾವು ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಆದರೂ ಒಂದು 4 ವರ್ಷ ಕಂಟಿನ್ಯೂಸ್ ಜಿಮ್ ಮಾಡಿದೆ. ಕೆಲವೊಂದು ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ನು ಅಟೆಂಡ್ ಮಾಡಿದೆ ಸ್ನೇಹಿತರೆ. ತುಂಬ ಕಾಂಪಿಟೇಷನ್ ಅಟೆಂಡ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಹೋಗ್ತಾ ಬರ್ತಾಯಿತ್ತು ಕಾಂಪಿಟೇಷನ್ ಎಲ್ಲ. ಅವರಿಗೆಲ್ಲ ಸೆಲೆಕ್ಷನು, ಕೆಲವ್ರಿಗೆ 3rd ಪ್ಲೇಸು, 1st ಪ್ಲೇಸು, 2nd ಪ್ಲೇಸ್ ಈ ಥರ ಆಗ್ತಿತ್ತು. ನನಗೆ ಸೆಲೆಕ್ಷನ್ ಕೂಡ ಆಗ್ತಿರಲಿಲ್ಲ ಸ್ನೇಹಿತರೆ, ವಾಪಸ್ ಬರ್ತಿದ್ದೆ. ಈ ಥರ ತುಂಬ ಕಾಂಪಿಟೇಷನ್ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಸ್ನೇಹಿತರೆ. ಹೋಗೋದು ವಾಪಸ್ ಬರೋದು ತುಂಬ ಕಾಂಪಿಟೇಷನ್ ಅಟೆಂಡ್ ಮಾಡಿದೆ. ಲಾಸ್ಟಿಗೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಯಿತು ಸ್ನೇಹಿತರೆ, ಇದು ನಮ್ಮಂಥವ್ರಿಗಲ್ಲ. ಮತ್ತು ನನಗೆ ಪ್ಲೇಸ್ ಸಿಗಲ್ಲ ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಕಾಂಪಿಟೇಷನ್ ಮಾಡೋದು, ಜಿಮ್ ಮಾಡೋದೇ ಬಿಟ್ಬಿಟ್ಟೆ ಸ್ನೇಹಿತರೆ. ಅಂದರೆ ಭಾಳಷ್ಟು ಕಾಂಪಿಟೇಷನ್ ಅಟೆಂಡ್ ಮಾಡಿದೆ, ಅದು ಸೆಲೆಕ್ಷನೇ ಆಗ್ತಿರಲಿಲ್ಲ ಸ್ನೇಹಿತರೆ. ಅಲ್ಲಿ ಸೆಲೆಕ್ಷನ್ ಆಗ್ತಿಲ್ಲ ಅನ್ನೋದಕ್ಕಿಂತ ನನಗಿಂತ ಚೆನ್ನಾಗಿರೋರು ತುಂಬ ಜನ ಇರ್ತಿದ್ರು ಸ್ನೇಹಿತರೆ. ಅದು ನನ್ನ ಮನಸ್ಸಲ್ಲಿ ಏನು, ನಾನು ಸೆಲೆಕ್ಷನ್ ಆಗ್ತಿಲ್ಲ, ನನಗಿದು ಕಾಂಪಿಟೇಷನ್ ಅಲ್ಲ ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು. ಆದರೆ ಹೋಗ್ತಾ 1 ತಿಂಗಳು ಕಂಟಿನ್ಯೂಸ್ ಬಿಟ್ಟೆ, ಜಿಮ್ಮೇ ಬೇಡ ಅಂತ. ಆವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹೇಳ್ತಿದ್ರು, ಸಂತೋಷ್ ಇಷ್ಟು ವರ್ಷ ಜಿಮ್ ಮಾಡ್ಕೊಂಡು ಬಂದು ಈಗ ಯಾಕೆ ಬಿಡ್ತಿದ್ಯಾ, ಟ್ರೈ ಮಾಡು, ಒಂದಲ್ಲ ಒಂದಿನ ನಿನಗೆ ಪ್ರೈಸ್ ಸಿಗುತ್ತೆ ಸ್ನೇಹಿತರೆ, ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ಸರಿ ಅಂತ 1 ತಿಂಗಳು ಬಿಟ್ಟು ಅವನು ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಕಾಂಪಿಟೇಷನ್. ಆವಾಗ ಓಪನ್ ಸ್ಟೇಟ್ ಕಾಂಪಿಟೇಷನ್ ಸುರತ್ಕಲ್ ಖಾನದಲ್ಲಿ ಕಾಂಪಿಟೇಷನ್ ಇಟ್ಟಿದ್ದರು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಧೈರ್ಯ ಇರಲಿಲ್ಲ ನನಗೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆವಾಗ ಅದರಲ್ಲಿ ನನಗೆ ಗೋಲ್ಡ್ ಆಯಿತು ಸ್ನೇಹಿತರೆ. ಅದಕ್ಕೆ ಹೇಳು ಸ್ನೇಹಿತರೆ, ಸೋತವನು ಒಂದಲ್ಲ ಒಂದು ದಿನ ಗೆಲ್ತೇನೆ ಅನ್ನೋದಕ್ಕೆ ಅದೇ ನಮಗೆ ಒಂದು ಮೋಟಿವೇಶನ್ ಸ್ನೇಹಿತರೆ. ನಮಗೆ ಫಸ್ಟ್ ಕಾಂಪಿಟೇಷನಲ್ಲೇ ನಮಗೆ ಫಸ್ಟ್ ಗೋಲ್ಡ್ ಆದರೆ ಅದ್ರದ್ದು ಅದು ಹೇಳ್ತಾರಲ್ಲ, ಸೋಲಿದು ಬೆಲೆ ಗೊತ್ತಿರಲ್ಲ ಅಂತ. ಹಾಗೆ ನಾನು ಸೋತು ಗೆದ್ದಿದ್ದೀನಿ ಸ್ನೇಹಿತರೆ. ಅದಾದ ಮೇಲೆ ತುಂಬ ಕಾಂಪಿಟೇಷನ್ ಅಟೆಂಡ್ ಮಾಡಿದೆ ಸ್ನೇಹಿತರೆ. ಎಲ್ಲದೂ ಚೆನ್ನಾಗಿ ರಿಸಲ್ಟ್ ಬಂತು ಸ್ನೇಹಿತರೆ. 1st ಪ್ಲೇಸ್, 2nd ಪ್ಲೇಸು, 3rd ಪ್ಲೇಸು. ಅದ್ರ ಮಿಡ್ಲಲ್ಲಿ ಲಿಫ್ಟಿಂಗ್ ಕೂಡ ಮಾಡಿದೆ ಸ್ನೇಹಿತರೆ. ಲಿಫ್ಟಿಂಗಲ್ಲೂ ಪ್ಲೇಸ್ ಆಯಿತು, ಪವರ್ ಲಿಫ್ಟಿಂಗು. ಈ ಥರ ತುಂಬ ಕಾಂಪಿಟೇಷನ್ ಅಟೆಂಡ್ ಮಾಡಿದೆ.
ಅಂದ್ಕೊಂಡಿಲ್ಲ ಅಂಥ ಕಾಂಪಿಟೇಷನಲ್ಲಿ ಅಟೆಂಡ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಸ್ನೇಹಿತರೆ ನನಗೆ. ಕೊನೆಗೆ ಒಂದಿನ ಬೆಂಗಳೂರಲ್ಲಿ ಒಂದು ಕಾಂಪಿಟೇಷನ್ ನಡೀತು. ಅದು ನಮ್ಮ ಫ್ರೆಂಡು ಬೆಂಗಳೂರಲ್ಲಿದ್ದರು, ಅವ್ರ ಹೆಸರು ಬೇಡ. ಆವಾಗ ಏನಾಯಿತು, ಅಮೇಚೂರ್ ಕಾಂಪಿಟೇಷನು. ಅದು ಯಾವ ಥರ ಅಂತೇಳಿದ್ರೆ ಗೊತ್ತಲ್ಲ ಸ್ನೇಹಿತರೆ ನಿಮಗೆ. ಅದು ಕುಮಾರು, ಶ್ರೀ, ಭರತ್, ಇಂಡಸ್ಟ್ರಿಯಲ್ ಅಂತ ತುಂಬ ಕ್ಯಾಟಗರಿಗಳಿರುತ್ತೆ. ಅದರಲ್ಲಿ ಮಾಡಿದೆ ಕಾಂಪಿಟೇಷನ್. ಅದರಲ್ಲೂ ಕೂಡ ನನಗೆ ಗೋಲ್ಡ್ ಆಯ್ತು ಸ್ನೇಹಿತರೆ. ಆದರೆ ಗೋಲ್ಡ್ ಆಯಿತು, ಓಕೆ, ಅದೇ ಖುಷಿಯಿಂದ ಗೋಲ್ಡ್ ಆಯ್ತಲ್ಲ ಅಂತ ಅದೇ ಖುಷಿಯಿಂದ ನಮ್ಮ ಮಾಸ್ಟರ್ ಹತ್ರ ಹೇಳ್ಬಿಟ್ಟು ನ್ಯೂಸ್ ಪೇಪರ್, ಅವಾಗೆಲ್ಲ ಈ ಯೂಟ್ಯೂಬು, ಫೇಸ್ಬುಕ್ಕು ಅದೇನೇನು ಇರಲಿಲ್ಲ ಸ್ನೇಹಿತರೆ. ಇದು ಒಂದು 17-18 ವರ್ಷದ ಹಿಂದೆ ನಾನು ಹೇಳ್ತಿರೋದು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮಾಸ್ಟರ್ ಹತ್ರ ಖುಷಿಗೆ ಮಾಸ್ಟರ್ ಹತ್ರ ನ್ಯೂಸ್ ಪೇಪರೆಲ್ಲ ಹಾಕಕ್ಕೆ ಕೇಳಿದೆ. ಅವರು ನಮ್ಮ ನ್ಯೂಸ್ ಪೇಪರ್ ಅವರೊಬ್ಬರು ನಮ್ಮ ಜಿಮ್ಮಿ ಬರ್ತಿದ್ರು, ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಅವರು ನೆಕ್ಸ್ಟ್ ಡೇನೇ ನ್ಯೂಸ್ ಪೇಪರೆಲ್ಲ ಹಾಕಿದ್ರು, ಈ ಥರ ಕಾಂಪಿಟೇಷನ್ ಅಟೆಂಡ್ ಮಾಡಿ ಗೋಲ್ಡ್ ಆಯಿತು ಅಂತ. ಅದು ಏನಾಯಿತು, ಅದಾಗಿ ಒಂದು ವಾರದಲ್ಲಿ ನಮ್ಮ ಮಂಗಳೂರು ಪುರಭವನದಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಸ್ನೇಹಿತರೆ. ಆ ಕಾಂಪಿಟೇಷನನ್ನು ಅಟೆಂಡ್ ಮಾಡಿದೆ ಬರೀ ಒಂದು ವಾರದಲ್ಲಿ. ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದು ಒಂದು ವಾರದಲ್ಲಿ ನಮ್ಮ ಮಂಗಳೂರು ಪುರಭವನದಲ್ಲಿ ಕಾಂಪಿಟೇಷನ್ ಇತ್ತು. ಅದನ್ನು ಅಟೆಂಡ್ ಮಾಡಿದೆ. ಅದನ್ನು ಅಟೆಂಡ್ ಮಾಡಿದಾಗ ನನಗೆ ಪ್ಲೇಸೇ ಕೊಟ್ಟಿಲ್ಲ ಸ್ನೇಹಿತರೆ. ತುಂಬ ಬೇಜಾರಾಯಿತು. ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದೆ, ಪ್ಲೇಸೇ ಕೊಟ್ಟಿಲ್ಲ. ಯಾಕಂತ ಗೊತ್ತಾಯಿತು. ಮತ್ತು ನಾನು ಇಲ್ಲಿ ಅಮೇಚೂರ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ. ಆ್ಯಕ್ಚುಲಿ ಹೆಂಗಂದರೆ ಸ್ನೇಹಿತರೆ, ಅಮೇಚೂರಲ್ಲಿ ಕಾಂಪಿಟೇಷನ್ ಮಾಡೋರು ಮಾಣಿಕ್ಲಲ್ಲಿ ಮಾಡೋಂಗಿಲ್ಲ, ಮಾಣಿಕ್ಲಲ್ಲಿ ಮಾಡುವವರು ಅಮೇಚೂರಲ್ಲಿ ಮಾಡೋಂಗಿಲ್ಲ. ಆ ಥರ ನಾನು ಅದರಲ್ಲಿ ಕಾಂಪಿಟೇಷನ್ ಮಾಡಿ ಮತ್ತೆ ತಿರುಗಿ ಇದರಲ್ಲಿ ಮಾಡಿದ್ನಲ್ಲ. ಅದಕ್ಕೆ ನನಗೇನು ಮಾಡೋದು, ಅವ್ರು ಆ ಥರ ಮಾಡೋದಿದ್ರೆ ಫಸ್ಟಿಗೆ ನನ್ನನ್ನು ನೋಟೆಡ್ ಮಾಡಿ ಹೇಳ್ಬೋದು ಸ್ನೇಹಿತರೆ, ಹಿಂಗೆ ಈ ಕಾಂಪಿಟೇಷನ್ ನೀವು ಅಟೆಂಡ್ ಮಾಡಿದ್ದೀರಾ, ನಿಮಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದಿತ್ತು. ಅವ್ರು ಆ ಥರ ಏನು ಹೇಳಿಲ್ಲ ಸ್ನೇಹಿತರೆ. ಡೈರೆಕ್ಟ್ ಕಾಂಪಿಟೇಷನ್ ಅಟೆಂಡ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಕಾಂಪಿಟೇಷನ್ ಮಾಡಿದೆ, ಚೆನ್ನಾಗಿ ರೆಡಿಯಾಗಿದ್ದೆ. ಲಾಸ್ಟಿಗೆ ನನಗೆ ಮೋಸ ಮಾಡಿದರು, ಪ್ಲೇಸೇ ಕೊಟ್ಟಿಲ್ಲ ಸ್ನೇಹಿತರೆ. ಅದಕ್ಕೆ ಅದ್ರ ಮೇಲೆ ಅದೇ ಲಾಸ್ಟ್ ಸ್ನೇಹಿತರೆ, ನಾನು ಅಮೇಚೂರಲ್ಲಿ ಕಾಂಪಿಟೇಷನ್ ಮಾಡೋದು ಬಿಟ್ಟೆ. ತಿರ್ಗಾ ಅದಾದ ಮೇಲೆ ಆ ಥರ ಜಡ್ಜಸ್ ಮೋಸ ಮಾಡಿದರು. ಅದಾದ ಮೇಲೆ ಇನ್ನೊಂದು ಕಡೆ ರೀಸೆಂಟಾಗಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾಂಪಿಟೇಷನ್ ಆಗಿತ್ತು. ಆ ಕಾಂಪಿಟೇಷನ್ ಕೂಡ ಅಟೆಂಡ್ ಮಾಡಿದ್ದೆ ಸ್ನೇಹಿತರೆ. ಅದರಲ್ಲೂ ಕೂಡ ನನಗೆ ಪ್ಲೇಸ್ ಆಯಿತು. ಅದು ಮೋಸ ಮಾಡಿದರು ಸ್ನೇಹಿತರೆ. ಯಾವ ಥರ ಜಡ್ಜಸ್ಗಳು ಯಾವ ಥರ ಫಿಕ್ಸ್ ಆಗಿರ್ತಾರೆ ಅಂದರೆ ಸ್ನೇಹಿತರೆ, ಈ ಥರ ತುಂಬ ಇನ್ಸಿಡೆಂಟ್ ಆಗಿತ್ತು ಸ್ನೇಹಿತರೆ. ಈಗ ಓಪನ್ ಸ್ಟೇಟ್ ಕಾಂಪಿಟೇಷನ್ ಅಂದರೆ ಈಗ ಅವ್ರ ಕಡೆಯವರು ಒಂದಿಷ್ಟು ಜನ ಅಂತ ಫಿಕ್ಸ್ ಆಗಿರ್ತಾರೆ ಸ್ನೇಹಿತರೆ. ಅದ್ರ ಮುಂದೆ ನಾವು ಏನು ಆಟ ಆಡಿದ್ರು ವೇಸ್ಟ್ ಸ್ನೇಹಿತರೆ. ಹಂಗೆ ಆಗಿರೋದು. ಅವರಲ್ಲಿ ಫಿಕ್ಸ್ ಆಗಿದ್ರೆ ಅವ್ರ ಮುಂದೆ ನಾವು ಅವ್ರಿಗೇನು ಕಾಣಿಸಲ್ಲ ಸ್ನೇಹಿತರೆ. ಹಾಗೆ ಅಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಕೂಡ ಮೋಸ ಆಯಿತು. ಮ್ಯಾಂಗ್ಳೂರಲ್ಲಿ ಕೂಡ ನನಗೆ ಮೋಸ ಮಾಡಿದರು. ನನಗೆ ಕಾಂಪಿಟೇಷನ್ ಅಟೆಂಡ್ ಮಾಡೋಕ್ಕೆ ಕೊಟ್ಟು ನನ್ನ ಸೆಲೆಕ್ಟೇ ಮಾಡಿಲ್ಲ. ಅದಕ್ಕಿಂತ ನನಗೆ ಅಟೆಂಡ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ನನಗೆ ಖುಷಿ ಇತ್ತು ಸ್ನೇಹಿತರೆ. ಈ ಥರ ಮೋಸ ಮಾಡಿದರು. ಬಾಡಿ ಬಿಲ್ಡರ್ಸ್ ಲೈಫ್ ಯಾವ ಥರ ಇರುತ್ತೆ ಅಂದರೆ ಸ್ನೇಹಿತರೆ, ತುಂಬ ಕಷ್ಟ ಸ್ನೇಹಿತರೆ. ತುಂಬ ಜನ ಹೇಳ್ತಾರೆ, ಒಬ್ಬ ಚೆನ್ನಾಗಿರೋನು ಕಟ್ಮಸ್ತಾಗಿರೋ ಯಾರಾದರೂ ದೇಹದವನು ಬಂದರೆ ಜಿಮ್ ಬಾಡಿ, ಇದೆಲ್ಲ ಪೌಡ್ರು ಬಾಡಿ, ಹಂಗೆ ಇಂಜೆಕ್ಷನ್ ಚುಚ್ಚಿರೋದು ಪೌಡ್ರು ಬಾಡಿ ಅಂತ ಹೇಳ್ತಾರೆ. ಇಂಜೆಕ್ಷನ್ ಚುಚ್ಚಲಿ, ಪೌಡ್ರು ತೊಗೊಳ್ಳಿ ಸ್ನೇಹಿತರೆ. ಆದರೆ ಅವನು ಇಂಜೆಕ್ಷನ್ ಚುಚ್ಚಿ ಪೌಡ್ರು ತೊಗೊಂಡ್ರೆ ಅವನು ಎಷ್ಟು ಹೆವಿ ವರ್ಕೌಟ್ ಮಾಡಬೇಕಂತ ಅವನಿಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ಯಾರು ಪೌಡ್ರ್ ಬಾಡಿ ಇಂಜೆಕ್ಷನ್ ಬಾಡಿ ಅಂತ ಹೇಳ್ತಾರಲ್ವ, ಅವರು ಜಿಮ್ ಬಗ್ಗೆ ABCD ಗೊತ್ತಿರಲ್ಲ ಸ್ನೇಹಿತರೆ. ಪೌಡ್ರು ತೊಗೊಂಡು ನಾವು ಅದೇನು ಇಂಜೆಕ್ಷನ್ ತೊಗೊಂಡು ಬೆವರು ಸುರಿಸೋದು ಇದೆಯಲ್ಲ ಸ್ನೇಹಿತರೆ, ಅದು ಎಷ್ಟು ಕಷ್ಟ ಅಂದರೆ, ನಾವು ನಾರ್ಮಲ್ ಫುಡ್ಡಲ್ಲಿ 1 hour 1.5 hour ವರ್ಕೌಟ್ ಮಾಡಿದರೆ, ನಾವು ಎಕ್ಸ್ಟ್ರಾ ಅಡಿಷ್ನಲ್ ಫುಡ್ ತೊಗೊಂಡು ಅದಕ್ಕೆ 3 hour ನಾವು ವರ್ಕೌಟ್ ಮಾಡಬೇಕು ಸ್ನೇಹಿತರೆ. ತುಂಬ ಕಷ್ಟ ಇದೆ. ಈಸಿ ಅಂತೂ ಯಾವುದೂ ಇಲ್ಲ ಸ್ನೇಹಿತರೆ. ಹೇಳೋಕ್ಕೆ ತುಂಬ ಸುಲಭ ಸ್ನೇಹಿತರೆ. ಪೌಡ್ರು ಬಾಡಿ, ಇಂಜೆಕ್ಷನ್ ಬಾಡಿ ಅಂತ. ಏನು ಪೌಡ್ರು ತೊಗೊಂಡು ಇಂಜೆಕ್ಷನ್ ತೊಗೊಂಡು ಮನೇಲಿ ಕೂತ್ಕೊಂಡ್ರೆ ಬಾಡಿ ಬರುತ್ತಾ? ಎಷ್ಟು ಕಷ್ಟಪಡಬೇಕು. ಅಷ್ಟು ಈಸಿ ಇಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ಪಾಪ ಎಷ್ಟೊಂದು ಇವರು ನಮ್ಮ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಾಡಿ ಬಿಲ್ಡರ್ಸ್ ಬರ್ತಾರೆ. ಒಂದು ಕ್ಷಣ ಸ್ನೇಹಿತರೆ ನೀವು ರಿಸಲ್ಟ್ ಕರೆಕ್ಟಾಗಿ ಕೊಡದೆ ಅವ್ರ ಲೈಫನ್ನು ಹಾಳು ಮಾಡ್ತೀರಾ ಜಡ್ಜಸ್ ಅವರೇ. ನಿಮ್ಗೆ ಹೇಳ್ತಿರೋದು ಇದು. ಕರೆಕ್ಟಾಗಿ ರಿಸಲ್ಟ್ ಕೊಡಿ ಸ್ನೇಹಿತರೆ. ಪಾಪ 1 ತಿಂಗಳು 2 ತಿಂಗಳು ಆ ಪಾಪ ಊಟ ನೀರು ಡಯಟ್ ಮಾಡಿಕೊಂಡು, ಒಂದು ಉಪ್ಪು ಖಾರ ಇಲ್ದಿದ್ದು ಊಟ ತಿಂದ್ಕೊಂಡು ನೀರು ಕುಡಿದೆ ಆ ಬಾಡಿನೆಲ್ಲ ಒಣಗಾಕ್ಬಿಟ್ಟು ಅಷ್ಟೆಲ್ಲ ಪ್ರಿಪೇರ್ ಆಗಿ ಬಂದಾಗ ನೀವು ರಿಸಲ್ಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಜಡ್ಜಸ್ ಅವರೇ, ಎಷ್ಟು ನೋವಾಗುತ್ತೆ ಅವ್ರ ಲೈಫಲ್ಲಿ.
ಎಷ್ಟೋ ಜನ ಸ್ಪೋರ್ಟ್ಸೇ ಬೇಡ ಅಂತ ಬಿಟ್ಟಿರೋದು ನಿಮ್ಮಂಥವ್ರಿಂದಲೇ ಜಡ್ಜಸ್ ಅವರೇ. ಅದೇ ಜಾಗದಲ್ಲಿ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಸ್ಟೇಜ್ ಮುಂದೆ ಬಂದಾಗ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದ ಯಾವುದೇ ಒಂದು ಇದಾಗಲಿ ಸ್ಪೋರ್ಟ್ಸ್ ಆಗಲಿ ಸ್ಟೇಜ್ ಮುಂದೆ ಬಂದಾಗ ನೀವು ಅವ್ರ ಮುಂದೆ ಅಲ್ಲಿ ಕೆಳಗಡೆ ಕೂತ್ಕೊಂಡಿರ್ತೀರ, ನೋಡ್ತಿರ್ತೀರ ನನ್ನ ಮಗ ಫಸ್ಟ್ ಬರ್ತಾನೆ ಅಂತ. ಅವಾಗ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟಿರೋದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ಅಲ್ವಾ? ಹಂಗೇನೆ ಇನ್ನೊಬ್ಬರು ಅದು ಒಂದೆರಡು ದಿನದಲ್ಲ ಸ್ನೇಹಿತರೆ. ಬಾಡಿ ಬಿಲ್ಡ್ ಅನ್ನೋದು ಶಾರ್ಟ್ಕಟ್ ಇಲ್ಲ, ತುಂಬ ಕಷ್ಟ ಇದೆ. ಬಾಡಿ ಬಿಲ್ಡಿಂಗ್ ಲೈಫೇ ತುಂಬ ಕಷ್ಟ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ, ಯಾವುದು ಈಸಿ ಇಲ್ಲ. ಆದರೆ ಜಡ್ಜ್ಮೆಂಟ್ ಕೊಡೋ ರೀತಿ ಮಾತ್ರ ಕರೆಕ್ಟಾಗಿ ಕೊಡಿರಿ, ಯಾಕಂದರೆ ಅದೇ ಲೈಫ್ ಆಗಿರುತ್ತೆ ಕೆಲವ್ರದ್ದು. ಹಾಗಾಗಿ ಯಾರಿಗೂ ಮೋಸ ಮಾಡಬೇಡಿ ಜಡ್ಜಸ್ ಅವರೇ, ಯಾರಿಗೂ ಮೋಸ ಮಾಡಬೇಡಿ. ಕರೆಕ್ಟಾಗಿ ರಿಸಲ್ಟ್ ಕೊಡಿ. ಪಾಪ ತುಂಬ ಕಷ್ಟಪಟ್ಟು ಬಂದಿರ್ತಾರೆ, ನಿಮಗೂ ಗೊತ್ತು. ಆದರೂ ನೀವು ಯಾವುದೋ ಒಂದು ಆಸೆಗೋಸ್ಕರ ಸರಿಯಾಗಿ ರಿಸಲ್ಟ್ ಅವ್ರಿಗೆ ಕೊಡದೆ, ಸರಿಯಾಗಿ ಜಡ್ಜ್ ಮಾಡದೆ ಅವರ ಲೈಫನ್ನು ಹಾಳು ಮಾಡ್ತಿದ್ದೀರ. ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ಕರೆಕ್ಟಾಗಿ ರಿಸಲ್ಟು ಜಡ್ಜಸ್ ನೀವು ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಘನತೆ ಏನಿರುತ್ತೆ ಹೇಳಿ. ನೀವು ಒಂದು ಆ ಜಡ್ಜಸ್ಸಿಗೆ ನೀವು ಒಂದು ಇದು ಮಾಡಿ ಬಂದಿರ್ತೀರ, ಒಂದು ಎಕ್ಸಾಮ್ ಕಟ್ಟಿ ಬಂದಿರ್ತೀರ, ನಿಮ್ದು ಅದೊಂದು ಲೈಫ್ ಆಗಿರುತ್ತೆ. ಅದನ್ನು ಬಿಟ್ಕೊಂಡು ನೀವು ಈ ಥರ ಎಲ್ಲ ಮೋಸ ಮಾಡಿ ಈ ಥರ ಎಲ್ಲ ರಿಸಲ್ಟ್ ಕೊಟ್ಟು ಅವ್ರ ಲೈಫಲ್ಲಿ ಎಷ್ಟು ನೋವಾಗುತ್ತೆ ಸ್ನೇಹಿತರೆ. ಮುಂದೆ ಆದರೂ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನಗಾಗಿದ್ದ ಥರನೇ ಬೇರೆಯವ್ರಿಗೆ ಆಗಬಾರ್ದು. ಅದಕ್ಕೋಸ್ಕರ ಆದರೆ ಪ್ರತಿಯೊಂದು ಜಡ್ಜಸ್ಸಿಗೂ ನಾನು ಹೇಳ್ತಾ ಇರೋದು, ರಿಸಲ್ಟ್ ಕರೆಕ್ಟಾಗಿ ಕೊಡಿರಿ, ಯಾರಿಗೂ ನೋವು ಮಾಡಬೇಡಿ, ಯಾರಿಗೂ ಹರ್ಟ್ ಮಾಡಬೇಡಿ. ಮತ್ತೊಂದು ತುಂಬ ಜನ ಹೇಳ್ತಿದ್ರ, ನಾನು ಫುಲ್ಲು ವೆಜ್ಜು, ನಾನ್ ವೆಜ್ ತಿನ್ನಲ್ಲ, ಮತ್ತು ನಾನು ಫುಲ್ಲು ನಾರ್ಮಲ್ ಡಯೆಟ್ಟು, ಆ ಥರ ಸ್ಟಿರಾಯ್ಡ್ ಹಾಕಲ್ಲ, ಅದು ಹಾಕಲ್ಲ. ಸ್ನೇಹಿತರೆ, ನನ್ನನ್ನು ತೊಗೊಳ್ಳಿ, ನಾನು ಒಂದು ಟೈಮಲ್ಲಿ ಸ್ಟಿರಾಯ್ಡ್ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಸ್ಟಿರಾಯ್ಡ್ ನೀವು ಹಾಕಿಲ್ಲ ಅಂದರೆ ನೀವು ಡಿಸ್ಟಿಕ್ ಕಾಂಪಿಟೇಷನ್ ಮಾಡೋಕ್ಕೂ ನಿಮ್ಗೆ ಆಗಲ್ಲ ಸ್ನೇಹಿತರೆ. ನೀವು ಹೇಳೋಕ್ಕೆ ತುಂಬ ಈಸಿಯಾಗಿ ಹೇಳ್ತೀರಾ, ನಾನು ನ್ಯಾಚುರಲ್ ಡಯಟ್ ಏನು ಡಯಟ್? ಯಾರಿದ್ದಾರೆ ನ್ಯಾಚುರಲ್ ಡಯಟ್? ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವು ನ್ಯಾಚುರಲ್ ಡಯಟಲ್ಲಿ ನೀವು ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಸ್ಟೇಜ್ ಎತ್ತೋಕ್ಕೆ ಆಗಲ್ಲ ನಿಮಗೆ ನ್ಯಾಚುರಲ್ ಡಯಟಲ್ಲಿ. ಇದನ್ನು ತಿಳ್ಕೊಳ್ಳಿ. ಅಂತೇಳ್ಬಿಟ್ಟು ನೀವೆಲ್ಲ ಇಂಜೆಕ್ಷನ್ ಹಾಕಿ ಅದನ್ನು ಚುಚ್ಕೊಳ್ಳಿ, ಇದನ್ನು ತಿನ್ನಿ ಅಂತ ನಾನು ಹೇಳ್ತಿಲ್ಲ. ಅದು ನ್ಯಾಚುರ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪ್ರತಿಯೊಬ್ಬರಿಗೆ ನಾನು ಹೇಳ್ತಿರೋದು, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿರೋದು. ಹಾಗಾಗಿ ನ್ಯಾಚುರಲ್ಲಿ ನಿಮಗೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಡಿಸ್ಟಿಕ್ ಕಾಂಪಿಟೇಷನ್ ನಿಮಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಜಿಮ್ ಬಗ್ಗೆ ನೀವು ರೆಸ್ಪೆಕ್ಟ್ ಕೊಡಿ, ಲೈಫ್ ಲಾಂಗ್ ಜಿಮ್ ಮಾಡಿ ಅಂತ ಹೇಳ್ತಾ ನಾನು ಈ ಮಾತನ್ನು ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ಓಕೆ, ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಐ ಲವ್ ಯು ಜಿಮ್.